ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡನ್ರಿ. ಕರೆಂಟ್ ಇಲ್ರಿ, ಕರೆಂಟ್ ಹೋಗ್ಬಿಟ್ಟೈತಿ. ಟೈಮ್ ನೋಡ್ರಿ 11 ಗಂಟೆ. ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ರೀ. ಏನು ಮಾಡ್ಕೊಡ್ಬೇಕು ಆಸಿಪ? ನಮ್ಮ ಆಸಿಪ ಏನೋ ಹೊಸದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಾಕತ್ತಾನ್ರಿಪ್ಪ. ನಿಮ್ಮೆಲ್ಲರದ್ದು ಆಶೀರ್ವಾದ ಬೇಕು, ದೇವ್ರ ಆಶೀರ್ವಾದ ಬೇಕು, ನಿಮ್ಮ ಸಪೋರ್ಟ್ ಬೇಕು ರೀ. ಹೇಳ್ತಾನೆ ರೀ ಅವ್ನು ಏನು ಮಾಡ್ತೀನಿ ಅಂತ ಅಂದು. ಯಾಕಂದ್ರೆ ಅವ್ನು ಏನು ಮಾಡ್ತಾನೆ ಅದಕ್ಕೆ ಅವ್ನು ಸ್ವಲ್ಪ ಸಪೋರ್ಟ್ ಮಾಡಾನ್ರಿ. ನಾವು ಸುಮ್ಮನೆ ಎಲ್ಲದಕ್ಕೂ ಬೇಡ 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 ಅನ್ಕೊಂತ ಕೂತ್ಕಂದ್ರೆ ಅದು ಕೆಲಸ ಆಗಂಗಿಲ್ಲ ಅನ್ನೋದು ಗೊತ್ತಾಗ್ತದೆ ನನಗೆ. ಏನು ಮಾಡ್ತೀಯ ಆಸಿಪ? ಹಾಂ, ಏನಾತ? ಕರೆಕ್ಟಾಗಿ ಮಾತಾಡ್ತಿಲ್ಲ. ಹಾಲು ಹಾಕ್ಕೊಳಕತ್ತಿ ಗೊತ್ತಾತು. ಇವಾಗ ಹಾಲು ಹಾಕ್ಕೊಳಕತ್ತಿದ್ದಿ. ನೀನೇನೋ ಮಾಡ್ತೀನಿ ಅಂದಲ್ಲ, ಅದು ಏನು ಮಾಡ್ತಿದ್ದಿ ಅಂತ ಕೇಳಿದೆ ನಾನು. ನೀ ಅದು ಹಾಲು ಹಾಕ್ಕೊಳಕತ್ತೀನಿ ಅನ್ನೋದನ್ನು ಜೋರಾಗಿ ಹೇಳೋದಿಲ್ಲ. ಯಾರು ಹಿಡ್ಕೊಂಡು ಹೊಡಿತಾರೆ ನಿನಗೆ ಜೋರಾಗಿ ಮಾತಾಡಿದಂದ್ರೆ? ನಮ್ಮ ಅಮ್ಮನ ಈಗೆದ್ರು ಹೋಗಿ ಮೀನಾ ತೊಗೊಂಬಂದು ಮಕ್ಕೊಂಬಿಟ್ಟಿದ್ರು ಅವರು. ಈಗೆದ್ರು ಚಾದ ಕೊಡ್ಬೇಕ್ರಿ ಕರ್ಗು. ಮತ್ತೆ ನಿಂತ್ಕೊಂಡು ನೋಡ್ತಾರೆ ನೋಡ್ರಿ. ಮಾತಾಡೋಕವಲ್ಲಿ ಅಂತ ಹೋಗ್ರಿ ಹುಡುಗರು. ಬಾ ಮಿನ್ನು ಕೇಳ್ರಿಪ್ಪ. ನಮ್ಮ ಮಿನ್ನುಗೆ ಒಬ್ರು ನನಗೊಂದು ಕೊಡ್ರಿ ಅಂಥೇಳಿ ಅಂದ. ಅಯ್ಯೋ ತೊಗೊಂಡು ಹೋಗ್ರಿಪ್ಪ. ಒಂದೇ ಎರಡು ನೋಡ್ರಿ, ಎರಡು ತೊಗೊಂಡು ಹೋಗ್ರಿ. ಏನು ಮನೆ ತುಂಬ ಅವ್ರು ಕಾಟ. ಈ ಸಣ್ಣ ಹುಡುಗರ್ನ ಹೆಂಗೆ ಸಂಭಾಳಿಸ್ಬೇಕಲ್ಲ, ನಾವು ಹಂಗೆ ಸಂಭಾಳಿಸೋದಾಗ್ಬಿಟ್ಟೈತ್ರಿ ಅವನ್ನ. ಏನು ಒಂದು ಕೆಳಗೆ ಇಡಂಗಿಲ್ಲ ರೀ. ನಿನ್ನೆ ಕರ್ಚಿಕಾಯಿ ಮಾಡಾಕತ್ತೀವಿ, ಅಷ್ಟು ಸುಲಿಸ್ತಾವೆ. ಸಣ್ಣ ಮಕ್ಳು ಬಂದು ಸುಲಿಸ್ತಾವಲ್ರಿ, ಹಂಗೆ ಮಾಡಾಕತ್ತವ್ರಿ. ಒಬ್ಬೇಕು ಕೈಯೇ ಬಿಡೋಲ್ರಿ. ನಿನ್ನೆ ನಮ್ಮ ಮಾರಿಪ್ಪ ಒಬ್ಬೇಕು ಅದ್ರಾಗ ಹೊಡಿಬಿಡ ಸಣ್ಣವು ಹೊಡೆಯಂಗಿಲ್ಲ. ನಮ್ರಿ ಶೋ ಅಂದ್ರೆ ಸಾಕಾಕಿಗೆ. ಸಣ್ಣ ಮಕ್ಳು ಮಾತು ಕೇಳ್ತಾವೆ ಹಂಗವು ಅಂತಾಳ್ರಿ. ಚಲೋ ಆತು ಹೋಗಿ ಬಂದೆ ರೀ. ಇಲ್ಲಿ ನೋಡ್ರಿ ಇನ್ನೊಂದು ಬೇಕೆಲ್ಲಿ ಮಕ್ಕಂಡೈತಿ ಅಂತಂದ್ರಿ. ಅದೇ ರೀ ಬಂದು ಹಿಂಗೆ ನಾನು ಕುತ್ಕೊಂಡೇನಿ ರೀ. ಬಂದು ಇಲ್ಲಿ ಕೆಳಗೆ ಮಕ್ಕೊಂಡೈತಿ ರೀ. ಅದೇ ರೀ ಪಾಪ ಕೊಡ್ಬೇಕಂತಂದ್ರೆ ಒಂಥರ ಆಗ್ತಾವೆ ಬಿಡ್ರಿಪ್ಪ. ಅದ್ರಾಗ ಇಲ್ಲೇ ಓಣಿ ಒಳಗೆ ಕೊಟ್ರಂಕರ ಈ ನಾವು ಎದುರಿಗಿರ್ತಾವೆ ನೋಡ್ಬೋದು ಮಾಡ್ಬೋದು ಅಂತ ನಾವು ಅಂತೀವಿ ರೀ. ಅದ್ರಾಗ ಹತ್ತು ಬಿಡ್ತಾವೆ ರೀ. ಸ್ವಲ್ಪ ದೂರನಾರ ಯಾರ ತೊಗೊಂಡು ಚೆನ್ನಾಗಿ ಸಾಕಾರ ತೊಗೊಂಡು ಹೋದ್ರೆ ಚಲೋ ರೀ. ನೋಡ್ರಿ ಅಂದು ಮಕ್ಕೊಂಡಿತ್ತು ನಮ್ಮ ಹರ್ಷಿ. ಇದು ನೋಡ್ರಿ ಗೊಂಬಿ. ನಾವು ಗೊಂಬಿ ಅಂತೀರಿಪ್ಪ. ಟೆಡ್ಡಿ ವೀರನ್ ಟೆಡ್ಡಿ ಅಂತಂದು ಹೇಳಿ ಇದನ್ನು ಕಮೆಂಟ್ ಮಾಡಿರಲ್ರಿ. ನನಗೆ ಹಂಗೆ ಅನ್ನಕ್ಕೆ ಬರಲ್ರಿ. ಒಂದು ಏನಾರು ತಪ್ಪಾದರೂ ಕ್ಷಮಿಸ್ರಿ. ನಾವು ಗೊಂಬಿ ಅಂತೀವಲ್ರಿ, ಹಾಗಾಗಿ ನೋಡ್ರಿ ಹೆಂಗೆ ಹಾಕೋಗ್ಯಾಡ್ರಿ ಮಳಿಗೆ ರೀ. ಅರಿಪ ನೋಡಿರಿ. ಪೇಮೆಂಟಾ? ಹಾಂ, ನಮ್ಮದು ಯೂಟ್ಯೂಬ್ ಪೇಮೆಂಟ್ ನೋಡ್ರಿ. ಹಾಂ ನೋಡ್ರಿ ಬಾ ಹಿಡ್ಕೊ. ಎಷ್ಟು ಪೇಮೆಂಟ್ ಬರ್ತೈತಿ ಅಂತಂದ್ರೆ ಇನ್ನೂ ಒಂದು ವಾರ ಮುಂಚೆಕನ ಅಷ್ಟು ಖುಷಿ ರೀ ನಮಗೆ ರೀ. ಯಾಕಂತ ಹೇಳಿದ್ರೆ ಕಷ್ಟಪಡ್ತೀವಿ ಅಂತಂದಾಗ ಏನೋ ಅದರಿಂದ ಒಂದು ಪ್ರತಿಫಲ ಸಿಗುತ್ತೆ ಅಂತಂದಾಗ ಯಾರಿಗೆ ಖುಷಿ ಆಗಂಗಿಲ್ಲ ರೀ, ಎಲ್ಲರಿಗೂ ಖುಷಿ ಆಗತ್ತೆ ರೀ. ಆ ಥರದ ಖುಷಿ ನಮಗೂ ತಿಂಗಳ ಆಕೈತಿ. ಆದ್ರೆ ಈ ಸಲ ಮತ್ತೆ ಡಬಲ್ ಖುಷಿ ಆತ್ರಿ ನಮ್ಗೆ. ಇದು ಮಿನಿ ಕಿಚನ್ ಇಂದ್ರಿ. ಅದು ನೋಡ್ರಿ ಸಾರಿನೂ ವ್ಯಾಪಾರ ಮಾಡಿದ್ವಿ ರೀ, ಮತ್ತು ವ್ಯೂಸ್ನು ತೊಗೊಂಡಿರಿ. ಅದ್ರಲಿಂತನೂ ನಮ್ಗೆ ದುಡ್ಡು ಬಂತ್ರಿ, ಮತ್ತು ಸಾರಿಲಿಂತನೇ ಬಂತ್ರಿ. ಮತ್ತು ಇನ್ನೂ ಏನು ಬೇಕು ದೇವ್ರು ನಮಗೆಲ್ಲ ಒಳ್ಳೆಯದಿಂದ ಒಳ್ಳೆತನ ಮಾಡಾಕತ್ತಾನ್ರಿಪ್ಪ. ನಾವು ಅಷ್ಟ ಕಷ್ಟ ಪಡಾಕತ್ತೀವಿ ರೀ. ಅದಕ್ಕೆಲ್ಲ ಸಪೋರ್ಟಿವ್ ಆಗಿ ನೀವೆಲ್ಲರೂ ಅದೀರಿ. ನಿಮ್ಮದೆಲ್ಲ ಸಪೋರ್ಟ್ ಐತ್ರಿ ನಮಗೆ ರೀ. ಇನ್ನೇ ನಾವು ಮುಂದೆ ನಮ್ಮ ಕನಸುಗಳನ್ನು ನನಸಾಗುವಂಥ ದಿನಗಳು ಏನು ಭಾಳ ದಿನ ಉಳಿದಿಲ್ಲ ಅಂತ ಅನ್ಕೊತೀನಿ ರೀ. ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಸಹಕಾರ ಸದಾ ಹಿಂಗೆ ಇರಲಿ ಅಂತಂದು ನಾನು ಕೇಳ್ಕೊತೀನಿ. ಮತ್ತು ಸಕ್ಕು ಮಿನಿ ಕಿಚನ್ ಒಳಗೆ ನಮಗೆ ಪೇಮೆಂಟ್ ಬಂದೈತೆ ಅಂತಂದ್ರೆ ಜಾಸ್ತಿ ಬಂದಿಲ್ಲ ಅಂತಂದ್ರೆ ಹೆಂಗೆ ಹೇಳ್ಬೇಕ್ರಿ ಅದನ್ನು, ಎಷ್ಟು ಮಾಹಿತಿ ಅಂತ ಹೇಳ್ಬೇಕಂತ ಹೇಳಿದ್ರೆ ಒಂದು 4-5 ತಿಂಗಳು ಬಂದಿದ್ದೈತಿ. ಬಂದಿಲ್ಲ ರೀ. ಮತ್ತೆ 3-4 ತಿಂಗಳು ಬಂದೇ ಇಲ್ರಿ. ಅದು ಈಗ ಎಷ್ಟು ದಿನ ಆಗಿತ್ರಿ? 2,000 ರೂಪಾಯಿ ಸೀರೆ 4 ತೊಗೋಬೋದು. 2,000 ರೂಪಾಯಿ ಸೀರೆ 4 ತೊಗೊಳ್ಬೋದ್ರಿ. 4 ತೊಗೊಳೋಷ್ಟು ನಮಗೆ ಅದ್ರದ್ದು ದುಡ್ಡು ಬಂದಿತ್ರಿ. ಮತ್ತು ನಮಗಿದು ಸೆಕಿನ್ ಅನ್ನದ, ಇದು ಏನ್ರದ ಅರ್ಶಿ ಅನ್ನದ ಫ್ರೀ, ಅದ್ರಲಿಂತನೂ ದುಡ್ಡು ಬಂತು. ನಮ್ಮದು ಖುಷಿ ಅನ್ನಿಸ್ತೈತಿ ಫ್ರೆಂಡ್ಸ. ನಮ್ಗೆ ನಾವಿಷ್ಟು ಕಷ್ಟಪಟ್ಟದಕ್ಕೆ ನಮಗೆ ಈ ಥರ ಪ್ರತಿಫಲ ಸಿಗಾಕಾಯ್ತಲ್ಪ ಅಂತ ಅನ್ನೋದೊಂದ್ರಿ. ಮತ್ತು ಜವಾಬ್ದಾರಿಗಳನ್ನು ಜಾಸ್ತಿ ಅದಾವಲ್ರಿ, ಹಾಗಾಗಿ ನೋಡಿ ಅದು ಹೋತು ಐತೆ ನೋಡಿ. ಚಲೋ ಆತಿಲ್ಲ, ಯಾಕಂದ್ರೆ ಅದು ಇದು ಲೈಟ್ ಹಚ್ಚಿದ್ರಿಕಿ ಅದು ಹೋತು. ಏನು ಬಂದಾಗೈತೋ ಏನು ಚಲೋ ಆಗೈತೋ ಗೊತ್ತಿಲ್ಲ ನನಗೆ. ಚಾಲೋ ಐತಿ ಬಿಸಿಲಿಗೆ ಬಂದಾಗೈತೆ. ನಿನ್ನೆನ ತಗೊಂಡ್ವಿ ನಾವು. ನಿನ್ನೆನ ಪೇಮೆಂಟ್ ಆದ್ರೆ ನಮ್ದು ರೇಷನ್ ಅದೆಲ್ಲ ತೊಗೊಂಬಂದ್ರೆ ಆಯ್ತು ಅಂಥೇಳಿ ಅಂದು ನಿನ್ನೆ ಒಂದಿಷ್ಟು ತಗೊಂಡಿದ್ರಿ. ಇದ್ರೊಳಗೆ ಈಗ ಅಮ್ಮಗೆ 2,000 ರೂಪಾಯಿ ಅವ್ರು ಏನು ರ್ಯಾಕ್ ಮಾಡ್ಕೊಳ್ಬೇಕಂತ ತಿಂಗಳ ರೀ. ಪ್ರತಿ ತಿಂಗಳೂ 2,000 ರೂಪಾಯಿ. ನಾವು ಅದನ್ನಂತೂ ಬಿಟ್ಟಿಲ್ಲ ರೀ, ತಪ್ಪಿಸಿಲ್ಲ ರೀ. ನಾನು ಕಡಿಮೆರ ಬರಲಿ ಹೆಚ್ಚಿಗೆರ ಬರಲಿ ರೀ, ಅವ್ರಿಗೆ 2,000 ರೂಪಾಯಿ ಕೊಡೋದಂತೂ ನಾನು ಬಿಟ್ಟಿಲ್ಲ ರೀ. ಮತ್ತೆಲ್ಲ ಉಳ್ಕಿದ್ದೆಲ್ಲ ಗ್ಯಾಸ್ ಅದೆಲ್ಲ ನಂಬರ್ ಹಚ್ಬೇಕು ನೋಡಿರಿ. ಗ್ಯಾಸಿಗೆ ನಂಬರ್ ಹಚ್ಬೇಕು ರೀ. ಪೇಮೆಂಟ್ ಬಂದ ತಕ್ಷಣ ಗ್ಯಾಸಿಗೆ ನಂಬರ್ ಹಚ್ಚೋದ್ರಿ.
ಮತ್ತು ಬ್ಯಾಳೆ ಅದೆಲ್ಲ ನಿನ್ನೆ ಸ್ವಲ್ಪ ಬ್ಯಾಳೆ ಅದು ತೊಗೊಂಬಂದೀನಿ ರೀ ATMಗೆ ಹೋಗಿ ಬರೋ ಮುಂದನ ರೀ. ಮತ್ತು ಈಕಿದೊಂದು ಖರ್ಚು ಬಂತಲ್ಲ ರೀ, ಈಕಿದು ಬಂದು ಈಕಿಗೆ ಹಾಕೈತೇನು ರೀ ಅದು ಅಲ್ಲಿಗೆ ರೀ, ಅಲ್ಲಿಗೆ ಬೇಕಲ್ಲಿಗೆ ಆಕಿಗೆ ಬಂದದ್ದು ಆಕಿಗೆ ಹಾಕೈತೆ ರೀ. ಅಂದ್ರೆ ಖುಷಿ ಆಯ್ತು ರೀ, ಒಂದು ಕರ ಒಂದು ಇದು ಆತಲ್ಲ ಅನ್ನೋದು ಹೌದಿಲ್ಲ. ಒಂದು ಬಂದದ್ದರ ಒಂದು ಕರ ನಮಗೆ ಚಿಂತಿಲ್ಲಂಗೆ ಆತಲ್ಪ ಅಂತ ಅನ್ನೋದೊಂದು ಖುಷಿ ಆಯ್ತು ರೀ. ಹೋಗಿದ್ರಿ ಬರೋಕ ಒಂದು ಹಳ್ಳಿ ರಿಪೇರಿ ಮಾಡ್ಸಾಕ ಏನ ಫೋನ್ ಮಾಡಿ ಹೇಳಿದ್ರ ಅವ್ರ ಪಾಪ ಒಬ್ರ ಇದು ಹೋಗ್ರಿ ನೀವು HDM ಎಲ್ಲೇ ಹೋಗಂದ್ರೆ ಧಾರವಾಡದೊಳಗೆ ಅಲ್ಲಿ ಹೋದ್ರೆ ನಡೀತು. ಇಲ್ಲಿ ಇದು ಏನದು KMC ₹1 ತಗೊಳ್ಳಿ ನಡೀತಿತ್ರಿ, ತಗೊಳ್ಳೋದಿಲ್ಲ ಅವ್ರು ಅಂತ ಹೇಳಿ. ನಮ್ಮ ಮಾರಿಪ ಅದ್ರಾಗ ಈಗ ಯಾರು ಹೆಂಗೆ ಹೇಳ್ತಾರ ಹಂಗೆ ಡಾಕ್ಟ್ರು ಇದು ನಾನು 4,500 ರೂಪಾಯಿ ಹೇಳಿದ್ರ ಅದು ಹಾಕ್ರಿಪ್ಪ ಅಂತಂದು ಹೇಳಾಕತ್ತೀನಿ ರೀ. ಇದು ಆತಂದ್ರ ಹಂಗ ಹಿಂಗ ಅನ್ನೋದ್ರ ನನ್ನ ಮಕ್ಕ ನೋಡಕತ್ಲ ರೀ. ಮತ್ತು ನಮ್ಮ ಮಮ್ಮಿ ನೋಡ ಅದನ್ನ ಯಾಕೆ ಅನಿಸ್ಕೋಬೇಕ್ರಿ, ಸ್ವಲ್ಪ ಒಳಗೆ ಇನ್ನೊಂದು 3-4 ಸಾವಿರ ರೂಪಾಯಿ ಒಳಗೆ ಒಂದು ಅದನ್ನ ಹಾಕಿ 9,000 ರೂಪಾಯಿ ಅಂದ್ರೆ 4,000 ಮತ್ತು 5,000 ರೂಪಾಯಿ ಕೊಡ್ಬೇಕ್ರಿ. ನಾಳೆ ಬಾ ಅಂತ ಹೇಳಿ ಬಂದೆ ಅಂದ್ರೆ ಆಯ್ಕೆದು ಅಲ್ಲ ರಿಪೇರಿ ಹಾಕೈತ್ರಿ ನಾಳೆಗ್ರಿ. ಅದು ಯಾಕತ್ತನ ಅದು ಅದು ಮೆತ್ತಂತ ತಿನ್ನೋದಿದ್ರ ಅವ್ರ ಈಗ ನೀವು ಚಿಕನ್ ಹೊಡೆದ್ಬಿಟ್ಟಾಳ್ರಿ. ತಿನ್ಬಿಟ್ಟೇನೆ ಅದು ರಾತ್ರಿ ಎಲ್ಲ ನೋವು ಹಾಕ್ಬಿಟ್ಟಿತ್ವ. ಮತ್ತು ಮಲಾಮ್ ಹಚ್ಕೊಂಡೆ ಮತ್ತೆ ಗುಳಿಗೆ ತಗೊಂಡೆ. ಯಾರದ್ರಿ ಆಕಿದ್ ತಪ್ಪದು ಏನ್ ಮಾಡ್ಬೇಕ್ರಿ, ತಾನು ಹಂಗೆ ಮಾಡ್ಕೊಂಡು ಕೂತ್ಕೊಂಡ್ರಿ. ಈಗ ಗಂಜಿ ಅಷ್ಟ ಕುಡ್ದೆ ಈಗ ಮುಂಜಾನೆ ಏನು ತಿಂದಿಲ್ಲ ಅದಕ್ಕೆ. ಮತ್ತೆ ಫ್ರೆಂಡ್ಸ ಇನ್ನೊಂದು ಏನಪ್ಪ ಹೇಳೋದಂದ್ರೆ ನಿಮ್ಮ ಸಪೋರ್ಟ್ ಎಲ್ಲ ನನಗೆ ಬೇಕ್ರಿ. ಎಲ್ಲರ ಸಪೋರ್ಟು ನನಗೆ ಬೇಕ್ರಿ. ನಾನು ಹೆಚ್ಚಿನ ವಿಡಿಯೋ ನೀವು ಸ್ಕಿಪ್ ಮಾಡ್ದೆ ನೋಡ್ಬೇಕು. ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ರಿಲೇಟಿವ್ಗೆ ಎಲ್ಲರಿಗೂ ಕಳಿಸ್ರಿ, ಶೇರ್ ಮಾಡಿರಿ. ನಾನು ಅದು ಒಂದೇ ಕೇಳ್ಕೊಳ್ಳೋದ್ರಿ. ನಿಮ್ಮಿಂದ ನಮಗೂ ಒಂದು ಹೆಲ್ಪ್ ಆಗುತ್ತೆ ರೀ. ಮತ್ತು ಎಲ್ಲರೂ ಸೀರೆ ತೊಗೊಳ್ತೀರಿ, ಎಲ್ಲರೂ ಪ್ರತಿಯೊಬ್ಬರು ರೀ ತೊಗೊಳಕತ್ತಾರೆ. ನನಗೆ ಅದೊಂದು ಖುಷಿ ರೀ. ಎಲ್ಲರೂ ಎಷ್ಟು ನಾವು 10 ಸೀರೆ ತೊಗೊಂಡಿವ್ರಿ, ನಿಮ್ಮ ಕಡೆ 8 ಸೀರೆ ತೊಗೊಂಡಿವ್ರಿ, ನಾವು ಈಗ ಆಗಲಿಗೆ 20 ಸೀರೆ ತೊಗೊಂಡಿವ್ರಿ ನಾವು ಆಗಲಿಗೆ ಅಂಥೇಳಿ ಅಂದ್ರಿ. ಎಲ್ಲರೂ ತೊಗೊಳಕತ್ತೀರಿ, ಖುಷಿ ಆಗತ್ತೆ ರೀ. ನೋಡ್ರಿ ಈಗ ಅಡ್ವಾನ್ಸ್ ರೊಕ್ಕ ಹಾಕ್ಯಾರಿ ನನಗೀಗ. ಯಾವ ಸೀರೆಗೆ ಅದು ವರ್ಕ್ ಸೀರೆಗೆ ರೀ. ವರ್ಕ್ ಸೀರೆ ಬೇಕಂತಂದ್ರೆ ಅದು ಮೊನ್ನೆ ತೊಗೊಂಡದ್ದನ್ನ ಮಹಾರಾಷ್ಟ್ರಕ್ಕೆ ಹೋಯ್ತು ಅಂತ ಹೇಳಿದ್ರೆ ಮಹಾರಾಷ್ಟ್ರದವ್ರು ತೊಗೊಂಡ್ರಿ ಅವರು. ಹಾಗಾಗಿ ವರ್ಕ್ ಸೀರೆ ಬೇಕಂತೇಳಿ ಅಂದು ಅವ್ರು ದುಡ್ಡು ಹಾಕ್ಯಾರಿ ನನಗೆ ಅಡ್ವಾನ್ಸ್. ನಾನು ದುಡ್ಡು ಹಾಕ್ತೀನಿ, ನಂಗೆ ತೊಗೊಂಬಂದು ಕೊಡ್ರಿ ಅಂತೇಳಿ ಅಂದು ಅವ್ರಿಗೆ ತೊಗೊಂಬರ್ಬೇಕು ರೀ. ಒಂದು ನಮಗೂ ಹೆಲ್ಪ್ ಆಗಲಿ ಅಂತೇಳಿ ಅಂದು ನೀವು ಮಾಡ್ತಿರಲ್ರಿ. ಯಾಕಂದ್ರೆ ಎಲ್ಲೂ ಅಂಗಡಿ ಇಲ್ಲ, ಯಾರು ಇರಂಗಿಲ್ಲ ರೀ. ಎಲ್ಲ ಕಡೆನೂ ಅಂಗಡಿ ಇರ್ತಾವೆ. ಬಟ್ಟೆ ಅಂಗಡಿನಿಗೆ ಮನೆ ಒಳಗೂ ಮಾರಾಕತ್ತಾರೆ, ನಮ್ಮ ಥರ ಅಂಗಡಿನೂ ಇಡಾಕತ್ತಾರೆ, ಎಲ್ಲ ಇರ್ತಾವೆ. ಆದ್ರೆ ನಮಗೂ ಒಂದು ಹೆಲ್ಪ್ ಆಗಲಿ ಅಂತಂದು ಈ ರೀತಿ ನೀವು ಹೆಲ್ಪ್ ಮಾಡಾಕತ್ತೀರಲ್ರಿ, ನಮ್ಗೆ ಸಪೋರ್ಟ್ ಮಾಡಾಕತ್ತೀರಲ್ಲ ಫ್ರೆಂಡ್ಸ. ಮತ್ತು ನನಗಿನ್ನೂ ಏನು ಬೇಕು ಹೇಳ್ರಿ, ನನಗೆ ಸಾಕಲ್ರಿ. ದೇವ್ರ ಆಶೀರ್ವಾದ ಐತಿ ಅಂತಂದು ನಿಮ್ಮೆಲ್ಲರ ಸಪೋರ್ಟ್ ಐತಿ ಅಂತ ಅನ್ನೋಕೆ ಇಷ್ಟ ಆದ್ರೂ ಸಾಕ್ರಿ, ನನಗೆ ಖುಷಿ ಆಗುತ್ತೆ ರೀ. ಮತ್ತು ಇನ್ನೂ ಮುಂದೆ ಇದೇ ಥರ ಇರಲಿ ಅಂತಂದು ನಿಮ್ಮಲ್ಲಿ ನಾನು ಕೇಳ್ಕೊತೀನಿ ರೀ. ಮತ್ತು ನಾನು ಇದಕ್ಕೆ ಹೋಗೋಣ ಅಂತ ಹೇಳಿದೆ, ಹುಬ್ಬಳ್ಳಿಗೆ ಹೋಗೋಣ ಅಂತ ಹೇಳಿದ್ರಿ ಮಾರ್ಕೆಟಿಗೆ. ಏನೋ ಇದು ಲೈಟ್ ಬೇಕಂದ್ರಿ ಈಕೆ ಅಮ್ಮ ಸೀರಿದು ನಾವು ಇದು ಮಾಡ್ತೀವಲ್ಲ ನಮ್ಮ ಮನೆಯೊಳಗಿನ ಲೈಟ್ ಅವು ಸ್ಟ್ರಾಂಗ್ ಇಲ್ಲ ಅಂತಾಳ್ರಿ ಈಕೆ. ಬೆಳಕು ಜಾಸ್ತಿ ಇಲ್ಲವು ಅಂತ ಲೈಟ್ ತೊಗೊಂಬರೋಣ ಅಂತ ಅಂದ್ಲ. ಇವಾಗ ಹೋಗ್ಲಿ ಬಿಡವ ಹೋಗೋಕನ. ಅದ್ರಾಗ ಈಗ ನಾವು ನಮ್ಮಮ್ಮ ಬಸ್ಸಿಗೆ ಬರೋಂಗಿಲ್ಲ ರೀ, ಆಟೋಕನ ಹೋಗ್ಬೇಕು. ಹೋಗೋಕನ 150 ರೂಪಾಯಿ. ಅದು ಯಾರು ಬರ್ತಾರೆ ಪುಣ್ಯದವ್ರು ಇಲ್ಲ 180 ಹಿಂಗೆ ಕೇಳ್ತಾರೆ. ನಾವು ಮಾರ್ಕೆಟ್ಗೆ ಹೋಗಿ ವಾಪಸ್ ಬರೋಕಂದ್ರೆ ಹೋಗೋಕೆ 150, ಬರೋಕೆ 300 ರೂಪಾಯಿ ರೀ. ಮತ್ತು ಅದಕ್ಕೆ ಹೋಗ್ಲಿ ಬಿಡವ ಎದಕ್ಕೆ ಬೇಕಾಯ್ತು, ಇದ್ದದ್ರೊಳಗೆ ನಾವು ಮಾಡ್ಕೊಂಡು ಹೋಗಕತ್ತೀವಿ, ಮಾಡ್ಕೊಂಡು ಹೋಗೋಣ ನೋಡೋಣ. ಮತ್ತು ಮುಂದೆ ಏನಾದರೂ ಆಯ್ತು ಅಂತ ಹೇಳಿದ್ರೆ ತೊಗೊಂಬರೋಣ ಅಂತ. ಈಗ ಖರ್ಚು ಜಾಸ್ತಿ ಅದಾವ ಅಂತ ಹೇಳಕತ್ತೀನಿ ನಾನು. ಇನ್ನೆಲ್ಲ ಖರ್ಚಿನ ಮುಖನ ರೀ ನಮ್ಮ ಖರ್ಚು ಅಂತಂದ್ರೆ ಇನ್ನು ಖರ್ಚವ ಬೇಡ, ಆದಷ್ಟು ಸೇವ್ ಮಾಡ್ಕೊಳ್ಳೋಣ ಅಂತಂದು. ಮೊನ್ನೆ ಬರೀ ಇದನ್ನು ಅದು ಗೊಂಬಿ ತೊಗೊಂಬಂದಾಗನ ಎಲ್ಲರೂ ಕಮೆಂಟ್ ಮಾಡಿದ್ರಿ. ಪಾಪ ಎಲ್ಲರೂ ಕಮೆಂಟ್ ಮಾಡಿದ್ರಿಪ್ಪ, ಯಾಕೆ ವೇಸ್ಟ್ ಮಾಡಿದ್ರಿ ದುಡ್ಡು, ನೀವು ಹಂಗೆ ಇಟ್ಕೋಬೇಕಾಗಿತ್ತು, ಏನಾದರೂ ಬರ್ತಿತ್ತು ಅದ್ರೊಳಗೆ ಅಂತಂದು. ಅವ್ರದ್ದು ಒಂದು ಆಸೆ ಇತ್ತಲ್ರಿ ಮೇಡಮ್, ಅವ್ರದ್ದು ಗೊಂಬಿನ ಕೊಡಿಸ್ಲಿ ಅಂಥೇಳಂದು. ಹಾಗಾಗಿ ತೊಗೊಂಬಂದು. ಯಾಕಂದ್ರೆ ಆಕೆ ಕೇಳಿದ್ದನ ಹಂಗೆ ಕೇಳಿದ್ಲ, ನನಗೇನು ಕೇಕ್ ಬೇಡ, ಏನು ಬೇಡ, ಅಲ್ಲಿ ಒಂದಿಷ್ಟು ಅಡುಗೆ ಮಾಡ್ಕೊಡಮ್ಮಿ, ನನಗೆ ಕೊಡ್ಸೈತಂದ್ರೆ ಗೊಂಬಿ ಕೊಡಿಸು ಅಂತಂದು ಹೇಳಿದ್ಲಲ್ರಿ. ಬರ್ತಡೇಕ ಕೇಳಿದ್ಲರಿ. ಹಾಗಾಗಿ ಈ ಸಲ ಅವರು ಕೊಡಿಸ್ಬಿಡ್ರಿ ಆಕಿಗೆ ಒಂದು ಅಂತೇಳಿ ಅಂದ್ರೆ ನಮ್ಮ ಮೇಡಮ್ ಅವರು ಆಯ್ತು ಬಿಡ್ರಿ. ಮತ್ತು ಇನ್ನೊಂದ್ರಿ ನಮ್ಮ ಮೇಡಮ್ ಅವ್ರು ಬರಾಕತ್ತಾರೆ, ಅದು ಅಂತ ಫುಲ್ ಹ್ಯಾಪಿ ರೀ ನನಗೆ. ನಮ್ಮ ಕತಾರ್ ಮೇಡಮ್ ಅವ್ರು ಅಂತೀನಲ್ರಿ, ಅವ್ರದ್ದು ನಮ್ಮ ಮನೆಗೆ ಬರಾಕತ್ತಾರಿಪ್ಪ, ಅದು ಲೊಕೇಶನ್ ಕಳಿಸ್ರಿ ಅಂತ ಹೇಳ್ಯಾರಿ, ನೀವು ಬರೋದಿನ ಹೇಳ್ರಿ ಅಂತಂದು ಹೇಳಿವ್ರಿ ನಾವು. ಅವರೆಲ್ಲೋ ಕೂತ್ಕೊಂಡು ನಾವು ಅವ್ರ ಮುಖ ನೋಡಿಲ್ಲ, ನಮ್ಮ ಮುಖ ಅವ್ರು ನೋಡ್ಯಾರ, ಅವ್ರನ್ನಂತೂ ನಾವು ನೋಡೇ ಇಲ್ಲ ರೀ. ಮತ್ತೆ ಒಟ್ಟ ನೋಡಿರಿ, ನೀ ನೋಡಿ ಅನ್ನ ಫೋಟೋ ನೋಡಿಲ್ಲ, ಅವ್ರ ಮಕ್ಕಳಿಗೆ ಅಷ್ಟೇ ನೋಡಿನಿ, ನೋಡೇ ಇಲ್ಲ. ಅವ್ರ ಮಕ್ಕಳಿಗೆ ಅವ್ರ ಮಗ್ಗ ಹಿಂಗೆಲ್ಲ ಫೋಟೋ ತೋರ್ಸ್ಯಾರ, ಅವ್ರ ಅವ್ವಾರದ್ದು ತೋರ್ಸ್ಯಾರಿ, ಅವ್ರದ್ದೆಲ್ಲ ಊರಿನವ್ರದ್ದೆಲ್ಲ ತೋರ್ಸ್ಯಾರಿ. ಆದ್ರೆ ಅವ್ರನ್ನಂತೂ ನಾವು ನೋಡೇ ಇಲ್ಲ ರೀ. ಅವ್ರ ಎದುರಿಗೆ ಬಂದಾಗನ ನೋಡನ್ರಿ ಅವ್ರನ್ನ. ನಾವು ಅವ್ರು ಬರಾಕತ್ತಾರ ಅಂತ ಹೇಳ್ದೆ, ನನಗಂದ್ರೆ ಇಷ್ಟು ಹ್ಯಾಪಿ ಆಗಿನಿ, ನಾನು ಅಷ್ಟು ಖುಷಿಯಾಗಿನಿ ನಾನು. ಯಾಕಂತಂದ್ರೆ ಎಲ್ಲೋ ಕೂತ್ಕೊಂಡು ನಮಗೆ ಅಷ್ಟು ಸಪೋರ್ಟ್ ಮಾಡ್ತಾರಲ್ರಿ. ಅದು ಮತ್ತೆ ಒಂದು ಸೀರೆ ತೊಗೊಂಡ್ರಿ ಮೊನ್ನೆ ರೀ ಅವರು, ಮತ್ತೊಂದು ಸೀರೆ ತೊಗೊಂಡ್ರೆ. ಅದನ್ನ ಇನ್ನೂ ಕಳಿಸಿಲ್ಲ ನಾವು ಮೊದಲಿಂದ ವರ್ಕಿನ ಸೀರೆ ಫಸ್ಟಿಗೆ ತೊಗೊಂಬಂದಾಗ ಅವರ ತೊಗೊಂಡಾರಿ, ಮತ್ತೊಂದು ತೊಗೊಂಡಾರ ಈಗ. ಅದನ್ನು ಕೂಡ ಪ್ಯಾಕ್ ಮಾಡ್ಬೇಕೇನ್ರಿ ಮೇಡಮ್ ಅಂತ ಹೇಳಿದೆ. ನಾನು ಅಡ್ರೆಸ್ ಕಳಿಸ್ತೀನಿ ರೀ. ನಾನೀಗ ಇಂಡ್ಯಾಕ್ ಬರಾಕತ್ತೀನಿ, ಬನ್ನಿ ಅಂತಂದ್ರೆ ನಾನು ಅಡ್ರೆಸ್ ಕಳಿಸ್ತೀನಿ, ಅದು ಕಳ್ಸೊಂದಿನಿ ರೀ. ನಿಮ್ಮದು ಲೊಕೇಶನ್ ಕಳಿಸ್ತೀರಿ,
ಏನು ಇಲ್ಲೇ ಬಂದು ತೊಗೊತಾರೋ ಅನ್ನೋ ಗೊತ್ತಿಲ್ಲ ರೀ, ಅಥವಾ ಅಡ್ರೆಸ್ ಕಳಿಸ್ತಾರೋ ಗೊತ್ತಿಲ್ಲ. ಒಟ್ಟು ಬರ್ತೀವಿ ಅಂತ ಹೇಳ್ಯಾರಿ. ಫುಲ್ಲು ಹ್ಯಾಪಿ ನಮ್ಗೆ ಅವ್ರು ಬರೋದನ್ನ ದಾರಿ ಕಾಯಕತ್ತೀವಿ ರೀ. ಎಲ್ಲರೂ ಬರ್ತಾರಂತ ಹೇಳಿದ್ರೆ ನಮ್ಗೆ ಹಂಗಾರಿ ಅಷ್ಟ ಖುಷಿ ಆಗುತ್ತೆ ರೀ. ಇವತ್ತು ನೋಡ್ರಿ ಬೆಂಗಳೂರವ್ರು ಒಬ್ಬರು ವಿದ್ಯಾಶ್ರೀ ಅಂತ ಹೇಳಿ ಫೋನ್ ಹಚ್ಚಾರಿ. ದಿವ್ಯಾಶ್ರೀ ಅಯ್ಯೋ ಎಲ್ಲರಿಗೂ ಕೇಳಿದ್ರಿ ಅವರು. ನಮ್ಮ ಇಡೀ ಫ್ಯಾಮ್ಲಿದು ಎಲ್ಲರದ್ದು ಹೆಸರು ಹೇಳ್ತಾರೆ ಅವರು, ಪ್ರತಿಯೊಬ್ಬರ ಹೆಸರು ಹೇಳ್ತಾರೆ ಅವರು. ಎಲ್ಲರೂ ಹಿಂಗದಿರಿ ನೀವು ಅಂತಾನು ಹೇಳ್ತಾರೆ ಅವರು. ಕನ್ನಡಿ ಒಳಗೆ ನೋಡ್ಕೊಂಡು ನೀವು ನೋಡ್ಕೊಂಡಿಲ್ಲ ಒಂದ್ಸತಿ ನೀವು ಅದೀರಿ ಅನ್ನೋದು ನಿಮಗೆ ನೀವು ಚಿಂತೆ ಮಾಡೋದ್ರೊಳಗೆ ನಿಮ್ಮ ಜೀವನ ಏನಿಲ್ಲ, ಎಲ್ಲ ನಿಮ್ದು ಒಳ್ಳೆ ದಿನಗಳ ಶುರು ಆಗೈತಿ ನಿಮ್ದು ಅಂತ ಹೇಳಿದ್ರಿ ಇವತ್ತೆಲ್ಲರೂ ಅವರು. ಅಂದ್ರೆ ಭಾಳ ಖುಷಿ ಆಯ್ತು. ಮತ್ತೆ ಹುಮ್ಮಂತ್ರಿ ನನಗೆ ಅವ್ರ ಮಾತು ಕೇಳೋದ್ರೊಳಗೆ ಕಳ್ಕೊಬೇಡ್ರಿ, ಧೈರ್ಯ ಕಳ್ಕೊಬೇಡ್ರಿ. ಏನ ಬಂದ್ರೆ ಒಂದು ದೇವ್ರ ಮೇಲೆ ನಮ್ಮ ನಾವೆಲ್ಲ ಮಕ್ಕಳದು ಚೆನ್ನಾಗಾಗಲಿ ಎಲ್ಲ ಆಗಲಿ ಅಂತ ನಾವು ಬೇಡ್ಕೊಂತೀವಿ. ನೀವು ಯಾಕೆ ಚಿಂತೆ ಮಾಡಾಕತ್ತೀರಿ ಅಂತ ಧೈರ್ಯ ಹೇಳಿದ್ರಿ ಇವತ್ತು. ಖುಷಿ ಅನ್ನಿಸ್ತೀರಿ ನನಗೆ, ಭಾಳ ಅಂದ್ರೆ ಭಾಳ ಸಂತೋಷ ಅನ್ನಿಸ್ತೀರಿ ಫ್ರೆಂಡ್ಸ. ಮತ್ತು ಇನ್ನೂ ಏನು ಬೇಕು ಹೇಳ್ರಿ, ನನಗೆ ನಿಮ್ಮೆಲ್ಲರ ಸಪೋರ್ಟ್ ಐತಲ್ರಿ, ನನಗೆ ಎಷ್ಟು ಸಾಕ್ರಿ. ನಾನು ಗೆದ್ದು ಬಿಟ್ಟೆ ಅನ್ಕೊತೀನಿ. ನಾನು ಜೀವನದೊಳಗೆ ನಾನು ಗೆದ್ದು ಬಿಟ್ಟೆ, ನಾನು ಸೋಲಿಲ್ಲ ಅಂತ ಅನ್ಕೊಳ್ತೀನಿ ರೀ. ನಾನು ಇವತ್ತು ಯಾಕೋ ಗೊತ್ತಿಲ್ಲ ರೀ, ಇವತ್ತು ಯಾಕೋ ಒಂದು ಸ್ವಲ್ಪ ಸುಸ್ತಾದಂಗೆ ಹಾಕದ್ ಬಿಡ್ರಿ. ನಮ್ಮ ಮರಿಪಾಗ ಹಂಗೆ ಹಾಕೈತಂತ ಇವತ್ತು. ಯಾಕೆ ಬಿಸಿಲಿದ್ದದಕ್ಕೆ ಏನು ಬಿಸಿಲವ ತಾಯಿ, ಬಿಸಿಲಿಗೆ ತನಕ ಕುತ್ಕೊಂಡಿವಿ ಅಂತ ಹೇಳಿದ್ರೆ ಆಗಂಗಿಲ್ಲ. ಯಾಕ ಫೋನು ನಂದು ಸ್ಟ್ರಕ್ ಬರಾಕತ್ತೈತಿ. ನಮ್ಮ ಫೋನು ಬಿಸಿಲಿಗೆನ ಇಲ್ಲ ಕೈ ಕೊಡಕೈತಿ ಫೋನ್ ಬರಾಕೈತದ. ಹೌದನ ನಮ್ಮ ಮಾರಿಪನ್ ದುಡ್ಡು ಹೆಣ್ಸಕತ್ಲರಿ. ಗೊತ್ತಾಗತ್ತಲ್ಲ ನಾ ಒಂದೆರಡು ಅಂತ ಎನಿಸ್ತೀನಿ. ಕರೆಂಟ್ ನೋಡ್ರಿ ಬೆಳಿಗ್ಗೆ 11 ಗಂಟೆ ಆದ್ರೂ ಬಂದಿಲ್ಲ, 11:30 ಆಗಿದ್ರು ಬಂದಿಲ್ಲ. ಮತ್ತೆ ಒಂದೂವರೆ ಅಂತ ಟೈಮ್ ಏನು 12 ರೀ ಅದು 1:30 ಆದ್ರೂ ಬಂದಿಲ್ಲ ನೋಡ್ರಿ. ಇನ್ನು ಇಲ್ಲಿ ಆಲೂಗಡ್ಡೆ ಪಲ್ಯ ಮಾಡಾಕತ್ತ ಬೇರೆ ಅದು ಚಿಕನ್ ಸಾರು ಐತಿ, ಇನ್ನು ಒಗ್ಗರಣೆ ಅನ್ನ ಐತಿ, ಸ್ವಲ್ಪ ಬಿಸಿ ಅನ್ನ ಮಾಡಿ ಚಪಾತಿ ಅದಾವ್ರಿ, ಮೆತ್ತಾಗ ಅನ್ನ ಮಾಡಿವಿ. ನನಗೂ ಯಾಕೋ ಒಂದು ಸ್ವಲ್ಪ ಸುಸ್ತಾಗತ್ತೆ ಇವತ್ತು. ರೊಟ್ಟಿ ಗಿಟ್ಟಿ ಏನು ಮಾಡಿಲ್ರಿ, ಚಪಾತಿ ಭಾಳ ಅದಾವ ಅಂತ ಹೇಳಂತ. ಬರ್ತೇನೆ ನೀನು ಅಂಗಡಿಗೆ? ಏನರ ಬೇಕನ ಮತ್ತೆ ತೊಗೊಂಬರೋದ? ಏನು ಬೇಡ ಈಗ, ಎಲ್ಲ ಐತಲ್ಲ ಮನೆ ಒಳಗೆ ಈಗ. ಶಾಂಪು ಅಷ್ಟ ತೊಗೊಂಬರಲ್ಲ ಈಗ. ಇಲ್ಲಿ ನೋಡ್ರಿ ಟೈಮ್ ಅಲ್ಲಿ 5 ಗಂಟೆ ಆಯ್ತು. ಅಮ್ಮ ಕಳಿಸಿದ್ರು ನಾವು. ನನಗೆ ಸುಸ್ತಾಗಾಯ್ತು ಅಂತ ಹೇಳಿದ್ನಲ್ರಿ, ಮನ್ಕೊಂಡ್ಬಿಟ್ಟಿದ್ದೆ ನಾನು ಸುಮ್ಮನೆ. ಇವತ್ತು ಊಟನೂ ಮಾಡೋಕೆ ಹೋಗಿಲ್ಲ ನೋಡ್ರಿ. ನಾನು ಏನು ಉಂಡಿಲ್ಲ ನೋಡ್ರಿಪ್ಪ. ನಾನು ಇವತ್ತು ಮೋಸಂಬಿ ಹಣ್ಣು ಅಷ್ಟು ತಿಂದೀನಿ ರೀ, ತಿಂದೆ ಅಂತ ಹೇಳಿದ್ರಿ. ಯಾಕೋ ಗೊತ್ತಿಲ್ಲ ರೀಪ, ನನಗೆ ಅಷ್ಟು ಇದಾಗತ್ ಬಿಡೈತಿ. ಊಟ ಮಾಡಲ್ಲ. ಅರಿಫನಂದು ಬೇಕತ್ತಮ್ಮ ಒಂದಿಟ್ಟು ಇದನ್ನಾರ ಮಾಡೋಣ ಬಾರಮ್ಮ, ಸಾರಿದು ವಿಡಿಯೋ ಸಾರಿ ಇಟ್ಕೊಂಡು ಕೂತ್ಕೊಂಡು ಏನು ಮಾಡ್ತಿದ್ದಿ ಅನ್ನಕತ್ಲ. ಹೌದು ಬಿಡವ, ಅದು ಕರೈತಿ ಒಂದು ಬಂದೆ ರೀ. ಮತ್ತು ಮಾಡಬೇಕಲ್ರಿ, ಬಿಸ್ನೆಸ್ ಮಾಡಿದ್ರೆ ಸಾರಿ ಮಾರಿದ್ರೆ ನಮಗೆ ಏನಾದರೂ ವಿಡಿಯೋ ಮಾಡಿದ್ರೆ ಏನಾದರೂ ಅಲ್ರಿ. ನೋಡ್ರಿ ಇಷ್ಟಕ್ಕೊಂದು ಸಾರಿ ಅದಾವ್ರಿ, ಭಾಳ ಚೆನ್ನಾಗದವ್ರಿ ಸಾರಿ. ತೊಗೊಳ್ರಿ, ಕಡಿಮೆ ಮಾಡಿ ಕೊಡಾತೀವಿ ನೋಡ್ರಿ. ಅಂದ್ರೆ ಮತ್ತೆ ನೀವು ಕಲೆಕ್ಷನ್ ತೊಗೊಂಬರಾಕ ಅನುಕೂಲ ಆಗತ್ತೆ ಅಂತಂದು ಅಷ್ಟೇ ರೀ, ಮತ್ತೇನಿಲ್ಲ ಅಂದ್ಬಿಡಿ. ಫೋನ್ ಹಚ್ಚಿದ್ರಿ, ತರಕಾರಿ ಬೇಕಂತೀರಿ ತೊಗೊಂಡು ಹೋಗೋಲ್ಲ ಸಸ್ತಾವ ಇದು ಅಂತಂದ್ರಿ. ಟೊಮೆಟೊ ಹಣ್ಣು ಅವೆಲ್ಲ ಕೂಡ ನಾನು ಒಲ್ ಬಿಡಮ್ಮ, ನಾಳೆ ಹೋಗಿ APMC ಹೋಗಿ ತೊಗೊಂಬಂದ್ರೆ ಆತು ಬಿಡ್ರಿಪ್ಪ, ಹೋಗ್ತೀವಿ ಅಂತಂದು ಹೇಳಿದ್ದೀರಿ. ನಾನು ಇಲ್ಲೇ ಬಂತ್ರಿ ಅದು ಗಾಡಿ ಬಂದೆ ಅಂದ್ರೆ ಅಲ್ಲೇನು ಯಾಕೆ ಮನ್ಸಿಗೆ ಬರಲ್ರಿಪ್ಪ ನನಗೆ. ಉಳ್ಳಾಗಡ್ಡಿ ಸೊಪ್ಪು ಅಂತ ತೊಗೊಂಬಂದೀನಿ ರೀ, 10 ರೂಪಾಯಿ ಕ್ಯಾಡ್ ಅಂದ್ರೆ ತೊಗೊಂಬಂದಿರಿ ಒಂದೆರಡು. ಆರಿಪ್ ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ಲನ್ರಿ, ಸೀರೆ ಮಾರೋದು ಬಿಟ್ಟು ಓಡ್ ಹೋದ್ಲರಿಕೆ. ಕೋನ್ ಐಸ್ ಅಂತಂದು ಆರ್ಡ್ರ್ ಮಾಡಿದ್ಲರಿಕೆ. ಇದು ಮಿನಿ ಕಿಚನ್ ಒಳಗೆ ನಾವು ವಿಡಿಯೋ ಮಾಡಾಕತ್ತಿದ್ವಿ. ತರಕಾರಿ ಬಂತಂತ ಹೋದೆ ನಾನು, ಅಲ್ಲಿ ನಿಲ್ಲಕ್ಕೆ ಆಗಲ್ತ ಮಾಡಕ್ಕೆ ಆಗಲ್ತ್ರಿ. ಅದಕ್ಕೆ ನಾಳೆ ಹೋಗಿ ತೊಗೊಂಬಂದ್ರೆ ಆತಂತ ಸುಮ್ಬಿಟ್ಟೆ ರೀ. ಬಂದು ಐಸ್ ಕ್ರೀಮ. ಆಸಿಪಗ ಹೌದಾ? ಮತ್ತು ನಾ ಬೇಡನ ಇಡ ಓದ್ತೀನವ್ರಿ ನೀವು. ಮತ್ತು ಆಸಿಪು ಬೇಕಲ್ಲ. ಮತ್ತು ಇದ್ರೊಳಗಡೆ ಫ್ರಿಜ್ಜರ್ ಒಳಗೆ ಇಡಲಿ ಅಂದಮೇಲೆ ಹೋಗ. ನಮ್ಮ ಎಸದ ಸೀರೆ ಅವು 2 ಅದಾವನ. ಹರ್ಷಿಯನ ಬಂದ್ಲ. ಐಸ್ ಕ್ರೀಮ್ ಐತೆ ನೋಡಿ ಹರ್ಷಿ ಅಲ್ಲಿ. ಏನು ನಾವು ಇದಕ್ಕೆ ಹಾಕ್ಬಿಡ್ತೀವಿ, ಸಾರಿ ಹಾಕ್ಬಿಡ್ತೀವ. ಅಷ್ಟು ಬಾಂಡೆ ಹಾಕ್ಕೊಂಡು ಹೋಗಿ ನೀವು ಹೊರಗೆ. ಇಲ್ಲ ಕಸ ಹೊಡಿ, ನಾ ಬಂದು ಹಾಕ್ಕೊಡ್ತೀನಿ ಅಂತ.
ಮತ್ತೆ ನೋಡ ನೀನ ಬಂದು ಹೊಡ್ಕೊರ್ವ ಅಂತ ಈಕಿ ಬೇಕು ನೋಡ್ಕೊಂತೀರಿ ಈಕಿನ ಇಟ್ಕೊಂಬಿಡ್ಲಿ ಮನ್ಯಾಗ ನಾ ಹೋಗಿ ಹಾಕಿ ಬರ್ತೀನಿ. ಟೈಮ್ ಆಲೆ 7 ಗಂಟೆ ಆಗಿ ಬಂತು. ನಾವು ಸಾರಿ ಹಾಕಿ ಬಂದಿರು ಹೋಗಿ ಕೊರಿಯರ್ ಆಫೀಸ್ಗೆ. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಬಂದಾರ ನೋಡ್ರಿ. ಇವ್ರಿಗೆಲ್ಲರಿಗೂ ನೋಡೋಣಂತ ಭಾಳ ಖುಷಿ ಆಯ್ತು ರೀ. ಎಲ್ಲರೂ ಆರಾಮದಿರಾ? ಹಾಂ ನೋಡ್ರಿಪ್ಪ ನಮ್ಮ ವಿಡಿಯೋ ದಾವಣಗೆರೆಲಿಂತ ರಾಣೆಬೆನ್ನೂರ್ಲಿಂತ ಎಲ್ಲರೂ ದಾವಣಗೆರೆ ಇದ್ರಂತನ್ರಿ. ನೋಡ್ರಿಪ್ಪ ಅಲ್ಲಿಂತ ಬಂದಾರ್ರಿ. ಖುಷಿ ಆಯ್ತು ರೀಪ್ಪ ನಿಮ್ಮನ್ನೆಲ್ಲರೂ ನೋಡಿ. ಸ್ವಲ್ಪ ಜಲ್ದಿ ಬಂದ್ರೆ ಮಧ್ಯಾಹ್ನ ಅಮ್ಮ ಇರ್ತಿದ್ರೆ ಮಾತಾಡ್ತಿದ್ರಿ ನಿಮ್ಮ ಜೋಡಿ. ಈಗ ಭೇಟಿಯಾಗೆ ಬಂದಿನಿ ಅಂತ ಹೇಳಿದ್ರಿ ಬಿಡು ಅಂದ್ರೆ. ಖುಷಿ ಆಯ್ತು ರೀ. ಎಲ್ಲರೂ ಆರಾಮದಿರಲ್ರಿ? ನೀವೆಲ್ಲರೂ ಆರಾಮದಿರಾ? ಚಲೋ ಅನ್ನಿಸ್ತೀರಿಪ್ಪ. ನಿಮ್ಮೆಲ್ಲರ ಸಪೋರ್ಟ್ ಹಿಂಗೆ ಇರಲ್ರಿ. ನಿಮ್ಮ ಸಪೋರ್ಟ್ ಇದ್ದಲ್ಲೇ ನಾವು ಎಲ್ಲರದು ಸಪೋರ್ಟ್ ಐತಿ. ನಾವೆಲ್ಲರೂ ನಿಮ್ಮ ಮನಸ್ಸೊಳಗೆ ಬಂದಿವಲ್ರಿ, ಅದು ನಮಗೆ ಖುಷಿ ಆಗುತ್ತೆ ರೀ. ನೋಡಿರಿ ಇವಾಗ ಅಲ್ಲಿಂದ ಇಲ್ಲಿವರೆಗೂ ಬಂದು ನಮಗೆ ನೋಡಕ್ಕೆ ಬಂದಿರಿ ಅಂತ ಹೇಳಿದ್ರೆ ಮತ್ತು ಇನ್ನೂ ಏನು ಬೇಕು ರೀ? ಅದಕ್ಕಿಂತ ಭಾಗ್ಯ ಏನೈತಿ? ಏನಿಲ್ಲ ರೀ. ಅಷ್ಟು ಖುಷಿ ಆಯ್ತು ರೀ ನೋಡ್ರಿ ನನಗನ. ಹೋಗಾಕತ್ರಿಪ್ಪ. ಮತ್ತು ಇದು ನಮ್ಮ ಸಿಲ್ವರ್ ಬಟನ್ ಐತಲ್ಲ ನೋಡ್ತೀವಿ ಅಂತ ಹೇಳಿದ್ರಿ. ಅವ್ರಿಗೂ ಒಂದು ನೋಡೋ ಖುಷಿ ರೀ. ನಮ್ಮ ಖುಷಿ ಒಳಗೆ ಅವರು ಖುಷಿ ಕಾಣ್ತಾರೆ, ಅವ್ರ ಖುಷಿ ಒಳಗೆ ನಾವು ಖುಷಿ ಕಾಣೋದೈತಲ್ರಿ. ಅದ ಒಂದು ದೊಡ್ಡ ಇದು ನೋಡ್ರಿಪ್ಪ, ಬಹುಮಾನ ಅಂತಾರಲ್ರಿ, ಅದಕ್ಕಿಂತ ದೊಡ್ಡ ಇದು ಏನಿಲ್ಲ. ಈ ಥರ ಬಂದೈತೆ ನೋಡ್ರಿಪ್ಪ, ಈ ಥರ ಇರೈತೆ ರೀ ಸಿಲ್ವರ್ ಬಟನ್ ರೀ. ಖುಷಿ ಆದ್ರೆ ಅಂತೇಳಿ ಅದು ಹಾಕಕ್ಕೆ ನಮಗೆ ಎಲ್ಲಿ ಇದಾಗವಲ್ತ್ರಿ. ಹಾಗಾಗಿ ನಾವು ಮುಚ್ಚಿಟ್ಬಿಟ್ರಿ. ಈಗ ಅದನ್ನ ತೆಗೆದಿಟ್ಬಿಟ್ಟಿವಿ. ಅದು ಸರ್ಟಿಫಿಕೇಟ್ ಅಂತಾರಲ್ರಿ, ಅದು ಐತೆ ಅಲ್ಲಿ. ಅದು ಹಾಕಿವ್ರಿ ಅಲ್ಲಿ. ಕೊರಿಯರ್ಗೆ ಬರೈತ್ರಿ, ಅದು ಪೋಸ್ಟಿಗೆ ಬರುತ್ತೆ. ಏನೈತೆ ಅಂತಿಪ್ಪ ಸಿಲ್ವರ್ ಬಟನ್ ಅಂತಾರೆ, ಅದಷ್ಟ ಗೊತ್ತು ನಮಗೂ. ಇದು ಮತ್ತೆ ಬಂದ್ರಂತ ಹೇಳಿದ್ರೆ ಬಂದು ಹೋಗ್ರಿ. ಬರ್ರಿ. ಬಂದು ಬರ್ರಿ. ಡ್ಯಾನ್ಸ್ ಮಾಡ್ತೀನಿ ನೀನು? ಅಯ್ಯೋ ಚಲೋ ಆತ್ ಬಿಡುವ, ಖುಷಿ ಆತ. ಹೋದ್ರಿಪ್ಪ ನಮ್ಮ ಸಂಸ್ಕಾರ ಭಾಳ ಖುಷಿ ಆತ್ರಿ ಬಂದದ್ದು ನೋಡಿ. ಅವ್ರು ನೋಡ್ರಿ ಪಾಪ ಎಲ್ಲೆಲ್ಲಿಂತ ಬಂದಾರ ನೋಡ್ರಿ. ದಾವಣಗೆರೆಲಿಂತ, ಆಮೇಲೆ ಕಡೆ ರಾಣೆಬೆನ್ನೂರ್ಲಿಂತ, ರಟ್ಟಳ್ಳಿ ಅಂತ್ರಿ ಅಲ್ಲೆಲ್ಲಿಂತ ಎಲ್ಲ ಬಂದಾರಿ. ಖುಷಿ ಆಯ್ತ್ರಿಪ್ಪ. ನಮ್ಗೆ ನೋಡಬೇಕು, ನಮ್ಮ ಜೋಡಿ ಮಾತಾಡ್ಬೇಕು ಅಂತೇಳಿ ಅಂದು ಬರ್ತಾರಲ್ರಿ. ನಮಗೆ ಫುಲ್ ಹ್ಯಾಪಿ ರೀ. ನಮಗೆ ಹೋದ್ರೆ ಅವ್ರು ಮತ್ತು ಅಮ್ಮಗೆ ಭೇಟಿಯಾಗಿ ಹೋಗಿ ತೊಗೋರಿಲ್ಲ ಅಂತೇಳಿ ಅಂದ. ಆಯ್ತು ಬಿಡ್ರಿಪ್ಪ ಅಂತ ಹೇಳಿದೆ. ಮತ್ತೆ ಬಂದರೆ ಬರ್ರಿ ಅಂತಂದು ಸೀರೆ ನೋಡಿದ್ರು ಅವ್ರು. ಸೀರೆ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಪಟ್ರಿ ಅವ್ರು. ಸೀರೆ ರೀ ವಿಡಿಯೋದಾಗ ನೋಡ್ತಿದ್ವಿ, ಅದ್ರಿಗೆ ಇನ್ನೂ ಎಷ್ಟು ಚೆನ್ನಾಗದವಲ್ರಿ ಅಂತ ಹೇಳಂದು ಸೀರೆ ನೋಡಿನೂ ಹೋದ್ರಿ ಅವರು. ಇಲ್ಲಿ ನಾನು ಉಳ್ಳಾಗಡ್ಡಿ ಸೊಪ್ಪು ಹೆಚ್ಚಿದೆ ರೀ. ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯನ ಮಾಡಿದ್ರೆ ಆತಂತ ಹೇಳಂದು. ಏನು ಕಾಕೈತ್ರಿಪ್ಪ ಇದು, ವಿಚಿತ್ರ ಕಾಕೈತಿ ಉಳ್ಳಾಗಡ್ಡಿ ಸೊಪ್ಪು. ಕಣ್ಣಾಗೆಲ್ಲ ನೀರು ದಾಳಾಕತ್ತ. ನಾನು ರೊಟ್ಟಿ ಮಾಡಿ ಅನ್ನಕ್ಕಿಟ್ರೆ, ಆ ಕಡೆ ಸೊಪ್ಪಿನ ಪಲ್ಯ ಮಾಡೋಕ್ಕಿಟ್ಟೆ. ಅಮ್ಮ ಮೀನು ಕೊಟ್ಟು ಕಳಿಸ್ತೀವಿ ಅಂತಂದ್ರೆ ಅರಿಪ ಮಸಾಲೆ ಮಾಡಿದ್ರಿ. ಅದಕ್ಕೆ ಅರಿಬಿ ಹೋಗೋದು ಹಾಕಿ ಬಂದ್ರಿ. ಈಗಿನೇ ಅರಿಬಿ ಹೋಗೋದು ಹಾಕಿ ಬಂದು ಮಸಾಲೆ ಮಾಡಿದ್ಲು. ಮತ್ತು ಇದು ಫ್ರೈಗೇನಮ್ಮ? ಇದು ಫ್ರೈಗೆ ಹಾಕೊಳಕತ್ತಾಡ್ರಿ. ಹಾಕಿ ನೋಡಿ, ಸ್ವಲ್ಪ ಆಗೈತೆ ಉಪ್ಪು. ಅದು ಉಪ್ಪು ಕರೆಕ್ಟಾಗಿ ಹಾಕ ಸಾಕಷ್ಟ. ಎಷ್ಟು ಕಟ್ಕಸ್ತಾರೆ ನಾವು ಮೀನ ಯಾರಿಗೆ ಗೊತ್ತ, ಹೌದಿಲ್ಲ? ಉಪ್ಪು ನೀ ಅದ್ರಾಗ ಹಸಿ ಖಾರ, ಒಣ ಖಾರ ಎಲ್ಲ ಕಡೆ ಹಾಕಿ ಅದನ್ನು ಗಿರ್ಗುಡಿಸಿ ಮಿಕ್ಸಿ ಒಳಗೆ ಹಚ್ಚಿದ್ನ ಮಸ್ತ್ ಆಕೈತೆ. ಒಂದು ನಿಂಬೆಹಣ್ಣು ಹಿಂಡಿ ಅದ್ರೊಳಗೆ. ಜೀರಿಗೆ ಪುಡಿನ ಮೀನು ಅಂತಾರಲ್ರಿ ಇದಕ್ಕೆ. ರವ್ ಮೀನರಿ ಇವು. ಹೆಂಗ ನೋಡ್ರಿ ಕಂಡ್ರ ಮೀನು. ಮಸಾಲೆ ಕಂಡ್ರ ಮೀನು. ಕಂಡ್ರ ಮೀನು ಅಂತಾರೆ. ಕಂಡ್ರ ಮೀನು, ಖಂಡದ ಮೀನು ಅನ್ನಕ ನಮ್ಮ ಕಡೆ ಕಂಡ್ರ ಮೀನು ಅಂತಾರ ನಮ್ಮ ಮನೆ ಒಳಗೆ. ಅದು ನೀರು ಬಸಿ ಅಂತ ಇದು ಮಾಡ. ಇಲ್ಲಿ ಊಟ ಕೊಟ್ಟೇರಿ ನಮ್ಮ ಮನೆಯವ್ರ. ಅಮ್ಮ ಉಣ್ಣಾಕೋತ್ರ ಆರಿಪ ಅಂತ ಆಟಿಟ್ಟಾಡ್ರಿ. ಅರಿಶಿ ಉಣ್ಣು ಮಕ್ಕೊಂಡಂದು ಉಳ್ಳಾಗಡ್ಡಿ ಸೊಪ್ಪು ಪಲ್ಯ ಅದು. ಮತ್ತು ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೊಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.